ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಲೂಗಡ್ಡೆ ಪಲ್ಯ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಆಲೂಗಡ್ಡೆ ಪಲ್ಯಕ್ಕೆ ಏನೇನು ಬೇಕು ಅಂದರೆ ಮೆಣಸಿನ್ಕಾಯಿ 2 ಹೆಚ್ಕೊಂಡು, ಮೆಣಸಿನ್ಕಾಯಿ, ಈರುಳ್ಳಿ 2, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಇದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಉಪ್ಪು, ಸಾಸಿವೆ, ಜೀರಿಗೆ, ಆಮೇಲೆ ಉದ್ದಿನಬೇಳೆ. ಇಷ್ಟು ಬೇಕ್ರಿ. ಎಣ್ಣೆ ಒಂದು ಇಷ್ಟು ಬೇಕ್ರಿ. ಈಗ ಎಣ್ಣೆ ಹಾಕಿದ್ದೀನಿ ನೋಡಿ. ಎಣ್ಣೆ ಹಾಕಿದ್ದೀನಿ. ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿನಿ ನೋಡಿ. ಒಂಚೂರು ಕೆಂಪಾಗಬೇಕ್ರಿ. ಇದು ಒಂಚೂರು ಕೆಂಪಾದಮೇಲೆ ಕರಿಬೇವು ಹಾಕಿದ್ದೀನಿ ನೋಡಿ. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಎಲ್ಲದೂ ಒಂದೊಂದು ಸೆಕೆಂಡ್ ಬಿಡಬೇಕ್ರಿ. ಮೆಣಸಿನ್ಕಾಯಿ ಸ್ವಲ್ಪ ಆಗಿದ್ಮೇಲೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿ. ಈರುಳ್ಳಿ ಹಾಕಿನಿ ನೋಡಿ. ಈಗ ಈರುಳ್ಳಿ ಹಾಕಿದ್ದೀನಿ ನೋಡಿ. ನೋಡಿ, ಇದಾಗಿದೆ. ಈರುಳ್ಳಿ ಬೆಂದಿದೆ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ. ಇವಾಗ ಆಲೂಗೆಡ್ಡೆ ಹಾಕ್ತಿದ್ದೀನಿ ನೋಡಿ. ನೋಡಿ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಕೊತ್ತಂಬರಿ ಹಾಕ್ತೀನಿ. ನೋಡಿ, ಪಲ್ಯ ರೆಡಿ ಆಯಿತು. ದೋಸೆ ಹಾಕ್ತೀನಿ ನೆಕ್ಸ್ಟು. ನೋಡಿ, ನಿಂಬೆಹಣ್ಣು ಹಿಂಡ್ತೀನಿ. ಕೆಳಗಿಳಿಸಿ ನಿಂಬೆಹಣ್ಣು ಹಾಕ್ಬೇಕು ಯಾವಾಗಲೂ. ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನೋಡಿ. ಬೀಜ ಬಿಟ್ಟು ತೆಗಿತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ತೀನಿ ನೋಡಿ. ನೋಡಿ, ದೋಸೆ ಹಾಕ್ತಾಯಿದ್ದೀನಿ. ಎಣ್ಣೆ ಇರಬಾರ್ದು ಹಂಚಲ್ಲಿ. ಸ್ವಲ್ಪ ಹಿಂಗೆ ನೀರು ಹೊಡಿಬೇಕು. ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಈ ಥರ ನೀರು ಹೊಡಿಬೇಕು ಹಂಚಿಗೆ. ಫಸ್ಟಿಗೆ ಹಂಚಿಗೆ ನೀರು ಹೊಡೆದು ಆಮೇಲೆ ದೋಸೆ ಹಾಕಬೇಕು ನೋಡಿ. ಹೋಟ್ಲ ದೋಸೆ ಇದ್ದಂಗೆ ಇರುತ್ತೆ. ನಾನು ಮಾಡಿದ್ದು ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಫುಲ್ಲು ರೋಸ್ಟಾಗಿ ಬರುತ್ತೆ ದೋಸೆ ನಂದು. ಕೆಲವರು ತುಪ್ಪ ಬೆಣ್ಣೆ ಹಾಕ್ಕೊತಾರೆ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಬೆಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು. ಕೆಲವರು ಎಣ್ಣೆ ತಿನ್ನಲಿಲ್ದರು, ತುಪ್ಪ ಬೆಣ್ಣೆ ತಿನ್ನಲಿಲ್ದರು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದ್ದೀನಿ ನೋಡಿ. ಈ ಥರ ಬೇಯ್ತಾ ಇದೆ. ಆಮೇಲೆ ಈ ಥರ ಬೇಯುವಾಗ ಒಂಚೂರು ಚಟ್ನಿ ಹಚ್ಬೇಕ್ರಿ. ಇದು ಕೆಂಪು ಚಟ್ನಿ ನೋಡಿ, ತೋರಿಸಿದ್ದೆ ನಿಮಗೆ ಒಂದ್ಸಲಿ ಮಾಡಿ. ಇದು ಕೆಂಪು ಚಟ್ನಿ ಹಚ್ತಾ ಇದ್ದೀನಿ ನೋಡಿ. ಈ ಥರ ಅರ್ಧ ಬೆಂದಮೇಲೆ ಈ ಥರ ಹಚ್ಬೇಕ್ರಿ ಕೆಂಪು ಚಟ್ನಿ. ನಿಮಗೆ ಎಷ್ಟು ಬೇಕಷ್ಟು ಹಚ್ಕೋಬೋದು. ಖಾರ ಜಾಸ್ತಿ ಇದ್ದರೂ ಜಾಸ್ತಿ ಹಚ್ಕೋಬೋದು. ಆಮೇಲೆ ಇದು ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಚಟ್ನಿ ಪುಡಿ ಸುತ್ತಲೂ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಆಮೇಲೆ ಪಲ್ಯ ಹಾಕ್ತಾ ಇದ್ದೀನಿ ನೋಡಿ. ಆಲೂಗಡ್ಡೆ ಪಲ್ಯ, ದೋಸೆ, ಚಟ್ನಿ ನೋಡಿ. ನೋಡಿರಿ,
ಹೋಟ್ಲು ದೋಸೆಗಿಂತ ಚೆನ್ನಾಗಿ ಬಂದಿದೆ ನಮ್ಮ ದೋಸೆ. ನೋಡಿ, ಇದು ಒಳಗೆ ಕೆಂಪು ಚಟ್ನಿ ಹಚ್ಚಿದ್ದೀನಿ, ಮೇಲೆ ಇದು ಟೊಮೊಟೊಕಾಯಿ ಚಟ್ನಿ. ಆಮೇಲೆ ಕಾಯಿ ಚಟ್ನಿ ಬೇಕಾದ್ರೆ ಹಚ್ಕೋಬೋದು, ಇದಕ್ಕೆ ಕಾಯಿ ಚಟ್ನಿನೂ ಹಚ್ಕೋಬೋದು. ನಾನು ಎರಡೆರಡು ಚಟ್ನಿ ಇದ್ವಲ್ಲ, ಇದು ಒಂದು ಇಲ್ಲಿ ಒಂದು ಹಚ್ಚಿದ್ದೀನಿ. ನೋಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.